ಮರ್ಯಾದೆಗೆ ನಡ್ಕೋಬೇಕು. ಹೆಣ್ಣು ಕರೀರಮ್ಮ. ಸರಿ. ನಮ್ಮ ಹುಡುಗನ್ಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ಅಮ್ಮ ನಾನು ಹಂಗಂತ ಹೇಳಲೇ ಇಲ್ಲ. ಇಷ್ಟ ಇಲ್ವಾ? ಹಂಗಲ್ಲ. ಬೇಡ ಬಿಡು. ಅಮ್ಮ ಇಷ್ಟ ಆಗಿದ್ದಾಳೆ. ನನಗೆ ಗೊತ್ತಿಲ್ವೇನೋ ನಮ್ಮ ದನದ ವಿಷಯ. ನಮ್ಮ ದನಕ್ಕೆ ಒಣ ಹುಲ್ಲಾದ್ರೂ ಪರವಾಗಿಲ್ಲ, ಹಸಿ ಹುಲ್ಲಾದ್ರೂ ಪರವಾಗಿಲ್ಲ. ನಮ್ಮ ಹುಡುಗನ ಕಡೆಯಿಂದ ಏನು ತಕರಾರಿಲ್ವಂತೆ? ಏನೂ ಇಲ್ಲ. ನಿಮ್ ನಿರ್ಧಾರ ಹೇಳಿ. ನಮ್ ಕಡೆಯಿಂದ ಏನ್ ತಕರಾರಿಲ್ಲ. ಅಮ್ಮ ಒಳಗ್ ಬಾ. ಏನ್ರಿ ಸ್ವಲ್ಪ ಒಳಗ್ ಬರ್ತೀರಾ? ಸ್ವಲ್ಪ ಒಳಗೋಟ್ ಬರ್ತೀನಿ. ಏನ್ ಮಾಡ್ದೆ? ಏನೂ ಇಲ್ಲಮ್ಮ, ಪ್ರಾಮಿಸ್ ಏನೂ ಇಲ್ಲ. ಪಿಕ್ಚರ್ ಅಲ್ಲಿ ಮಾಡ್ದಂಗ ಹುಡುಗಿಗೆ ಏನಾದ್ರೂ ಕೊಟ್ಟನ ಸಿಗ್ನಲ್ಲು? ಏನೂ ಇಲ್ಲಮ್ಮ, ನಿನ್ನ ಆನೆಗೂ ನಾನು ಇಲ್ಲೇ ಕೂತಿದ್ದೀನಲ್ಲ. ನಮ್ ಹುಡುಗಿ ನಿಮ್ ಹುಡುಗನ್ ಜೊತೆ ಸ್ವಲ್ಪ ಮಾತಾಡ್ಬೇಕಂತೆ. ಮನೆಗೆ ಹೋಗ್ತೀನಿ. ಕುಕ್ಕರ್ ಬಡಿ ಮಾತಾಡ್ಲಿ ಬಿಡಿ, ಈಗಿನ ಕಾಲದ ಹುಡುಗರಲ್ವಾ, ಅದರಲ್ಲೇನು ತೊಂದರೆ ಇಲ್ಲ. ಹೌದೌದೌದು, ನಮಗೇನು ತೊಂದರೆ ಇಲ್ಲ ಬಿಡಿ. ನಿಮಗೇನಾದ್ರೂ ತೊಂದರೆ ಆದಿತ್ತು ಅಂತ ಅಷ್ಟೇ. ಈಗ ನಾನು ಏನ್ ಮಾಡ್ಲಮ್ಮ? ಹೋಗು. ಹೋಗ್ಲಾ? ಆದ್ರೆ ಹುಡುಗಿಯಿಂದ 4 ಅಡಿ ದೂರ ನಿಂತ್ಕೊಂಡಿರ್ಬೇಕು, ಕೈ ಕಟ್ಕೊಂಡೇ ಇರ್ಬೇಕು. ಅವಳ ಮುಂದೆ ಹೋಗಿ ಕೈ ಏನಾದ್ರೂ ಬಿಚ್ಚಿದೆ ಕೈ ಕತ್ತರಿಸ್ಬಿಡ್ತೀನಿ. ಸರಿಮ್ಮ, ನಾನು ಬರ್ತೀನಿ. ಇಷ್ಟ ಆದ್ನಾ ಅಥವಾ ನಿಮ್ಮಮ್ಮನ್ ಬಲವಂತಕ್ಕೆ ಒಪ್ಕೊಂಡ್ರ? ಬಲವಂತಕ್ಕೆಲ್ಲ ಬಸ್ ಹತ್ತಲ್ಲ. ಓನ್ ಚಾಯ್ಸ್. ಇದುವರೆಗೂ ಎಷ್ಟ್ ಜನ ಹುಡುಗಿರನ್ನ ನೋಡಿದೀರಾ? ಯಾವ ಅರ್ಥದಲ್ಲಿ? ಯಾಕೆ ಪ್ರಶ್ನೆ? ಏನಿಲ್ಲ, ತುಂಬಾ ಜನ ಹುಡುಗರು ಬಂದು ನಮ್ಮನೇಲಿ ಉಪ್ಪಿಟ್ಟು ಕೇಸರಿ ಬಾತ್ ತಿಂದು ಎಸ್ಕೇಪ್ ಆಗ್ಬಿಟ್ರು. ನೀವು ಅದೇ ಥರನಾ ಅಂತ? ನೋನೋ ನೋನೋ, ಉಪ್ಪಿಟ್ಟು ಕೇಸರಿ ಬಾತಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಕಾಣಿಸುತ್ತೆ, ಅದಕ್ಕೆ ಎಸ್ಕೇಪ್ ಆಗಿದ್ದಾರೆ. ನಿಮ್ಮಲ್ಲೇನೋ ಪ್ರಾಬ್ಲಮ್ ಇಲ್ಲ, ನೀವೊಂಥರ ಬಾದುಷಾ ಇದ್ದೀರಿ. ಹೌದು, ನಿಮ್ ಕಡೆ ಎಲ್ಲೂ ಹೆಣ್ ಸಿಗ್ಲಿಲ್ವಾ? ಈ ಕಡೆ ಬಂದಿದ್ದೀರಾ? ನಾವು ಬರ್ಲಿಲ್ಲ, ಋಣ ಕರ್ಕೊಂಬ. ಅದು ಅಲ್ಲದೆ ನಮ್ಮ ಜ್ಯೋತಿಷಿ ಈ ಕಡೆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ತುಂಬಾ ಅದೃಷ್ಟ ಅಂತ ಹೇಳಿದ್ರು. ಅಯ್ಯೋ, ಆ ಜ್ಯೋತಿಷಿಗಳನ್ನ ಮಾತ್ರ ನಂಬೇಡಿ. ಅವ್ರು ನನ್ಗೆ ಗೌರ್ಮೆಂಟ್ ಕೆಲ್ಸದಲ್ಲಿರೋ ವರ ಸಿಗ್ತಾನೆ ಅಂತ ಹೇಳಿದ್ರು. ನೀವೇನ್ ಗೌರ್ಮೆಂಟ್ ಕೆಲ್ಸದಲ್ಲ ಇದ್ದೀರಾ? ಕಾರ್ ಬ್ರೋಕರ್ ತಾನೆ? ಇವತ್ತು ನಾನು ಬ್ರೋಕರು, ನಾಳೆ ನೀವು ನನ್ನ ಜೀವನದಲ್ಲಿ ಬಂದ್ಮೇಲೆ ಓನರೇ ಆಗ್ಬೋದಲ್ಲ. ಆಗ ಒಂದೇನು 10 ಗಾಡಿನೇ ಇಡ್ತೀನಿ. ರೇವತಿ ಕೃಷ್ಣ ಟ್ರಾವೆಲ್ಸ್ ಹೆಸರು ಚೆನ್ನಾಗಿದೆಯಾ? ಹೌದು, ನಾನು ಆಗ್ಲಿಂದ ಕೇಳ್ಬೇಕು ಅನ್ಕೊಂಡಿದ್ದೆ. ಅದೇನದು ಹಂದಿ ಡಾಲರ್, ಹಂದಿ ಅಚ್ಚೆ ಹಾಕ್ಸ್ಕೊಂಡಿದೀರಾ? ಇದೇ ತಾನೇ ನಮ್ಗೆ ಊಟ ಆಗ್ತಾ ಇದೆ. ಏನ್ರಿ ನಿಮ್ ತಾಯಿಗ್ ಹಂಗೆಲ್ಲ ಅಂತೀರಾ? ಏನೋ ಒಂಚೂರ್ ದಪ್ಪ ಇದಾರೆ ಅಂತ ಹಾಗೆಲ್ಲ ಕರೆಯೋದಾ? ಕರೆಕ್ಟ್ ಕರೆಕ್ಟ್. ನಮ್ಮಮ್ಮನ್ನ ಪ್ರೀತಿಯಿಂದ ನಾನು ಹಂಗೆ ಕರೆಯೋದು. ಅದೊಂಥರ ಲವ್, ಪ್ರೀತಿ, ವಾತ್ಸಲ್ಯ, ಮಮತೆ, ಇನ್ನು ಏನೇನೋ ಅದೆಲ್ಲ. ಏನ್ರಿ ನೆಲ ನೋಡ್ಕೊಂಡೆ ಮಾತಾಡ್ತಿದ್ದೀರಾ? ಮುಖ ನೋಡ್ಕೊಂಡ್ ಮಾತಾಡ್ಬಾರ್ದಾ? ಬೇಡ ಬಿಡಿ, ಓಲಿ. ಪರವಾಗಿಲ್ಲ, ನೋಡಿ. ಬಿಟ್ಬಿಡ್ತೀರಾ? ಹುಷಾರು. ಏನಿದು ಎಲ್ಲ ಕಪ್ಪು? ನಿಮಗೆ ಕಪ್ಪು ಬಣ್ಣ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ನೋಡಿದ್ರ. ಅದಕ್ಕೆ ಈ ರೀತಿನಾ? ಯಾಕೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಯ್ತು. ಬಿಲ್ಡಪ್ ಕೊಡ್ತಾವನೆ. ಅದ್ ಸರಿ, ಅವತ್ ಬ್ಲಾಕ್ ಕಾರಲ್ಲಿ ಬಂದಿದ್ರಿ, ಇವತ್ ಸಿಲ್ವರ್ ಕಾರಲ್ಲಿ ಬಂದಿದ್ದೀರಾ? ಅಯ್ಯೋ, ಯಾಕೆ? ತಗ್ಲಾಕೊಂಡ ಏನಾಯ್ತ್ರಿ? ಕಪ್ಪು ಕಪ್ಪು ಕಲರ್ ಕಾರ್ ಕೊಡು ಅಂತ ಪಡ್ಕೊಂಡೆ. ಸ್ಟಾಕ್ ಇಲ್ಲ ಅಂತ ಸಿಲ್ವರ್ ಕಲರ್ ಕೊಟ್ಟ. ಅದು ಹಳೆ ಬ್ಲಾಕ್ ಕಲರ್ ಕಾರಲ್ಲಿ ಇಂಜನ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಕಾರ್ನ ಚೇಂಜ್ ಮಾಡ್ಬಿಟ್ಟೆ. ಅಬ್ಬಾ, ಹೆಂಗೋ ಡೂ ಮಾಡಿ ಮ್ಯಾನೇಜ್ ಮಾಡ್ಬಿಡ್ತಾನೆ. ನೀವೇ ಯೋಚನೆ ಮಾಡ್ಬಿಡಿ, ಈ ಕಾರ್ ತಗೊಂಡಿದ್ದಕ್ಕೆ ಒಂದು ಸ್ಪೆಷಲ್ ಇದೆ. ಸ್ಪೆಷಲ್ ಏನು? ನಂಬರ್ ನೋಡಿ, ನೀವು ಹುಟ್ಟಿದ ತಾರೀಕು.
ಹೌದು. ಇಷ್ಟ ಆಯ್ತಾ? ಬನ್ನಿ ಬನ್ನಿ. ಬನ್ನಿ, ನಾನು ಮುಂದೆ ಕೂತ್ಕೋತೀನಿ. ಹೋಗಿಪ್ಪ, ನೀವು ಬೇರೆ ರಸ್ತೆಯಲ್ಲಿ. ನಾನೇ ಧೈರ್ಯವಾಗಿದ್ದೀನಿ, ನೀವ್ಯಾಕೆ ನಾಚ್ಕೋತಿದ್ದೀರಾ? ನಮ್ಮಮ್ಮ ನನ್ನ ಹಂಗೆ ಬೆಳೆಸಿಲ್ಲ. ಅಯ್ಯೋ ಪಾಪ, ಅಮ್ಮ ಊದ್ಗಡ್ಡೆ, ಇವನ್ ಕರ್ಪೂರ ನನ್ನ ಮಗ. ಪರವಾಗಿಲ್ಲ, ಬನ್ನಿ ಬನ್ನಿ. ಆಯ್ತು, ನಿಮಗೋಸ್ಕರ ಬರ್ತೀನಿ. ಬನ್ರಿ. ಬನ್ನಿ ಮಿಸ್. ನನ್ ಡ್ರೆಸ್ ಚೆನ್ನಾಗಿದ್ಯಾ? ಹೇ, ಕೆಳಗಡೆ ಹಾಕೊಂಡೇ ಇಲ್ಲ ರೀ, ಇದೇ ಫ್ಯಾಷನ್. ಇದು ನಿಮ್ ಫ್ರೆಂಡ್ ಕೊಟ್ಟಿರೋ ಐಡಿಯಾನಾ? ಹೋಗ್ರಿ, ನಾಚಿಕೆ ಆಗತ್ತೆ. ಹೌದು, ಏನ್ ನಿಮ್ ಕೈ ತುಂಬಾ ಒರಟಾಗಿದೆ? ರಾಗಿ ಮಿಷಿನ್ ಆಡ್ಸಿ ರಫ್ ಆಗಿದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹೋಗ್ಲಿ ಬಿಡಿ ಪಾಪ. ಮಕ್ಕಳಿಗೆ ಹುಡುಗಿಯರು ಸಿಕ್ಬಿಟ್ರೆ ಸಂಬಂಧಗಳೇ ಬೇಡ. ಇದೇನಿದು? ನಿಮ್ಮನ್ ಮುಟ್ಟಿದ್ರೆ ಅವ್ರು ಕೂಕೊಳ್ತಾರೆ. ಬಟ್ಟಿ ಮಗ ಕನ್ನಡಿ ನೋಡ್ತಾವನೆ. ನೋಡ್ತೀಯ? ಈಗ ನಿನ್ ಕಟ್ತೀನಿ ಗ್ರೇಟ್ ವಾಲ್ ಆಫ್ ಚೈನಾ. ನಿಮ್ಮ ಆಸೆ ಏನು? ಮೊದ್ಲು ನೀವ್ ಹೇಳಿ. ನನಗ್ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆ? ನಾನ್ ಏನೇ ಕೇಳಿದ್ರು ಮೊದಲು ನನ್ ಮಾತಿಗೆ ಬೆಲೆ ಕೊಡ್ತೀರಾ. ನನಗೆ ನಿಮ್ ಥರನೇ ಒಬ್ಬ ತುಂಟು ಮಗ ಬೇಕು. ಅದ್ರ ಜೊತೆಗೆ ನಮ್ಮಮ್ಮನ ತರ ಮುದ್ದಾದ ಮಗಳು ಬೇಕು. ಇವ್ರು ಹೇಳಿದನ್ ಗಾಡಿ ಅನ್ಕೊಂಡವ್ರ, ಇಲ್ಲ ಹೆರಿಗೆ ಆಸ್ಪತ್ರೆ ಅನ್ಕೊಂಡವ್ರ? ಮದುವೆ ಮುಂಚೆನೆ ಶುರು ಮಾಡ್ಕೊಂಬಿಟ್ಟವ್ರ. ಮಾಮಾ, ನಮ್ಗೆ ಯಾಕೆ ಬಿಡಪ್ಪ, FM ಕೇಳ್ತೀವಿ. ಹೌದು ಹಾವು ಏನ್ ಕರ್ಮರಿ ನಮ್ದು ರೀ.